ಎಲ್ಲ ಹೋಟೆಲ್ಗಳಿಗೆ ಝೀರೋ ಸಪ್ಲೈ ಆಗ್ತಾ ಇದೆ. ಚೀಫ್ ಸೆಕ್ರೆಟರಿಯವರು ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಹೋಟೆಲ್ಗಳಲ್ಲಿ ಸ್ವಲ್ಪ ಆದರೂ ಸಮಾಧಾನಕರವಾದಂಥ ತಿನಿಸುಗಳನ್ನು ಮಾಡಬಹುದು ಅನ್ನುವಂಥ ಸಲಹೆಗಳನ್ನು ಕೊಟ್ಟರು. ಆದರೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ರೇಷನಲೈಸ್ ಮಾಡಿ ಅಟ್ಲೀಸ್ಟ್ 50% ಗ್ಯಾಸನ್ನು ನಮಗೆ ಕೊಡಿ. ನಮಗೆ ಕನ್ಸಂಪ್ಷನ್ 25% ಆಫ್ ದ ಟೋಟಲ್ ಗ್ಯಾಸ್ ಪ್ರೊಡ್ಯೂಸಲ್ಲಿ ನಮ್ಮದು ಕೇವಲ 25%, 75% ಡೊಮೆಸ್ಟಿಕ್ ಇರುವುದರಿಂದ ಆ 25%ಅಲ್ಲಿ ಅರ್ಧವಾಸಿ ನಮಗೆ ಕೊಡಿ. ಸಂಪೂರ್ಣವಾಗಿ ಝೀರೋ ಮಾಡಬೇಡಿ ಅಂತ ಹೇಳಿದ್ದೇವೆ. ನಾಳೆ ಡೇಟಾ ಕೊಡಿ, ನಾನು ಸ್ವಲ್ಪ ಮಟ್ಟಿನ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರದ ಸೆಂಟ್ರಲ್ ಮಿನಿಸ್ಟರ್ನ ಆದೇಶವಾಗಿರುವುದರಿಂದ ಅವರಿಗೂ ನಮ್ಮ ಡೇಟಾವನ್ನು ಕಳಿಸ್ತೇವೆ. ಯಾವುದೇ ಹೋಟೆಲ್ಗಳು ವಿಧಿ ಇಲ್ಲದೆ ಬಂದ್ ಆಗ್ತಾ ಇದೆ. ಇನ್ನು ಕೆಲವಿನ ಹೋಟೆಲ್ಗಳಲ್ಲಿ ಮೆನುವನ್ನು ತುಂಬ ಕಡಿಮೆ ಮಾಡಿ ಇದ್ದಷ್ಟೇ ಗ್ಯಾಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಗ್ರಾಹಕರಿಗೆ ಉಣಬಡಿಸ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಇನ್ನೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಅನ್ನುವಂಥ ಚಿಂತನೆ ಮಂಥನವನ್ನು ಮಾಡ್ತೇವೆ. ಹೀಗಿದ್ದರೂ ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕನಿಷ್ಠ 50% ಅನ್ನಾದರೂ ಗ್ಯಾಸನ್ನು ಸೆಂಟ್ರಲ್ನವರು ಎಲ್ಲ ಕಮರ್ಷಿಯಲ್ನವರಿಗೆ ಕೊಡುವಂಥ ಆದೇಶ ಬರಲಿ ಅಂತ ಕಾಯ್ತಾ ಇದ್ದೇವೆ. ಸರ್, ಈಗ ಎಷ್ಟು ಸಿಲಿಂಡರ್ ಬರ್ತದೆ ಅಂತ ದರ್ಶನಿಗೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಪೂರೈಕೆ ಬೇಕಾಗಿದೆ, ಎಷ್ಟು ಬರ್ತಾ ಇದೆ ಅಂತ? ಇವಾಗ ಝೀರೋ, ಎಲ್ಲ ಡೊಮೆಸ್ಟಿಕ್ ಮಾತ್ರ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಝೀರೋ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡೋದಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಇದೆ. ಎಲ್ಲ ರಾಜ್ಯದಲ್ಲೂ ಈ ಪರಿಸ್ಥಿತಿ ಬಂದಿದೆ. ಆದರೆ ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚಿಗೆ ಹೊರೆಯಾಗ್ತಾ ಇದೆ. ತಿಂಡಿ ಕಾಫಿ ದರ ಏರಿಕೆ ಮಾಡ್ತೀರಾ ಸರ್? ಈಗ ಗ್ಯಾಸ್ ಎಲ್ಲ ಸಿಗ್ತಾ ಇಲ್ಲ, ದರ ಜಾಸ್ತಿ ಇದೆ. ಈಗಾಗಲೇ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮ್ಮ ಗ್ರಾಹಕರಿಗೆ ಯಾವುದೇ ಇದರ ಬಿಸಿ ಮುಟ್ಟುವುದಿಲ್ಲ. 295 ರೂಪಾಯಿ ನಮಗೆ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆದಾಗಲೂ ನಾವೇನೋ ಬೆಲೆ ಹೆಚ್ಚಿಸಲಿಲ್ಲ. ಈಗ ನಮ್ಮ ಗ್ರಾಹಕರನ್ನು ಉಳಿಸುವುದು ಹಾಗೂ ನಮ್ಮ ಕಾರ್ಮಿಕರನ್ನು ಉಳಿಸುವುದು, ನಮ್ಮ ಸಂಸ್ಥೆಯನ್ನು ಉಳಿಸುವುದೇ ಪ್ರಮುಖವಾದ ಕೆಲಸ ನಮ್ಮದಾಗಿದೆ. ಖಂಡಿತ ಯಾವುದಾದರೂ ಬೇರೆ ಮೆಜರ್ಸ್ನಲ್ಲಿ ನಮ್ಮ ಗ್ರಾಹಕರಿಗೆ ಉಳಿಸಲಿಕ್ಕೆ ಸಾಧ್ಯವಾದಂದರೆ ಅದನ್ನು ನಾವು ಪ್ರಯೋಗ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ನಿಮ್ಮ ಪರವಾಗಿಯೂ ನೀವು ಕೂಡ ಈ ಯುದ್ಧ ಬಹಳಷ್ಟು ಜಲ್ದಿ ನಿಲ್ಲಿ ಅಂತ ಪ್ರಾರ್ಥಿಸೋಣ. ತಾತ್ಕಾಲಿಕ ಪರಿಹಾರದ ಬಗ್ಗೆ ನಾಳೆ ಸ್ವಲ್ಪ ಫಿಗರ್ಸ್ ಕೊಡಿ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾಳೆ ಯಾವುದಾದ್ರು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲೆಲ್ಲಿ ಉಪಯೋಗಿಸ್ತೇವೆ. ಬಡ ಕಾರ್ಮಿಕರಿಗೆ ನಮ್ಮ ಊಟ ಹೋಗ್ತದೆ, ರೈಲ್ವೆ ವರ್ಕ್ಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸದವರಿಗೆ, ಊಬರ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಸ್ಕೂಲ್ಗೆ, ಹಾಸ್ಪಿಟಲಿಗೆ, PGಗಳಿಗೆ, ಹೀಗೆ ಹಲವಾರು ವಿಧಗಳಲ್ಲಿ ನಾವು ಊಟ ಸರಬರಾಜು ಮಾಡ್ತೇವೆ. ಈ ರೀತಿ ಸಂಪೂರ್ಣ ಗ್ಯಾಸ್ ನಿಲ್ಲಿಸಿದಾಗ ಎಲ್ಲರಿಗೂ ತೊಂದರೆ ಆಗ್ತದೆ. ಈ ತೊಂದರೆಯಿಂದ ಬಹಳಷ್ಟು ಕಷ್ಟಗಳು ಬರ್ತದೆ. ಇದಲ್ಲದೆ ರೈತರಿಂದ ನಾವು ಖರೀದಿ ಮಾಡ್ತೇವೆ, ಬಹಳಷ್ಟು ಲಕ್ಷ ಲೀಟರ್ಗಿಂತಲೂ ಬಹಳಷ್ಟು ಲೀಟರ್ ಹಾಲು ಖರೀದಿ ಮಾಡ್ತೇವೆ, ತರಕಾರಿ ಖರೀದಿ ಮಾಡ್ತೇವೆ. ಈ ರೈತರಿಗೂ ಈ ಸಮಸ್ಯೆ ಬಿಸಿ ತಟ್ಟಬಹುದು. ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕಾದ್ರೆ ಹೋಟೆಲ್ಗೆ ಕನಿಷ್ಠ 50% ಕೊಡಿ ಅಂತ ನಾವು ನಮ್ಮ ಮನವಿಯನ್ನು ಇಟ್ಟಿದ್ದೇವೆ. ಕೇಂದ್ರಕ್ಕೂ ಇವತ್ತು ಸಂಜೆ ಈ ಮನವಿಯನ್ನು ಕಳಿಸ್ತೇವೆ, ಅಲ್ಲಿಯೂ ಕೂಡ ಮಾತನಾಡ್ತೇವೆ.